ಸೊ ನಾವಿವತ್ತು ನೋಡ್ತಾ ಇದ್ದೇವೆ VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಹೇಳಿ. ಸೊ ಅದಂತ ಹೇಳಿದರೆ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಮ್ಯಾಜಿನ್ ದಿಸ್, ಯು ಆರ್ ಇನ್ ಎ ಲೈಬ್ರರಿ ಯೂಸಿಂಗ್ ಪಬ್ಲಿಕ್ ವೈಫೈ. ನಾರ್ಮಲಿ ಎನಿ ಒನ್ ಆನ್ ದಿ ಸೇಮ್ ವೈಫೈ ಕ್ಯಾನ್ ಪೀಕ್ ಇನ್ ಟು ವಾಟ್ ಸೈಟ್ಸ್ ಯು ಆರ್ ವಿಸಿಟಿಂಗ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಲೈಬ್ರರಿಗೆ ಹೋಗಿದ್ದೀರಿ ಅಂತ ಹೇಳಿ. ಸೊ ನೀವು ಅಲ್ಲಿನ ಪಬ್ಲಿಕ್ ವೈಫೈಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ದೇರ್ ಇಸ್ ಮೋರ್ ಚಾನ್ಸಸ್ ನೀವು ಯಾವ ಒಂದು ಸೈಟನ್ನು ನೋಡ್ತಾ ಇದ್ದೀರೋ ಅದನ್ನು ಆ ಸೇಮ್ ವೈಫೈಯನ್ನು ಯೂಸ್ ಮಾಡ್ಕೊಳ್ತಾ ಇರುವವರು ಸಹ ನೋಡುವ ಸಾಧ್ಯತೆ ಇರ್ತದೆ. ನೀವು ನೋಡುವಂತಹ ಸೈಟ್ಸ್ಗಳು ಬೇರೆಯವರಿಂದ ಮರೆಮಾಚಿ ಇಡಲಿಕ್ಕೋಸ್ಕರ ಈ VPNಗಳು ಸಹಾಯ ಮಾಡ್ತದೆ. ಎ VPN ಕ್ರಿಯೇಟ್ಸ್ ಎ ಸೀಕ್ರೆಟ್ ಟನಲ್ ಬಿಟ್ವೀನ್ ಯುವರ್ ಡಿವೈಸ್ ಆ್ಯಂಡ್ ದಿ ಇಂಟರ್ನೆಟ್. ಸೊ ನೀವೀಗ ವೈಫೈಯನ್ನು ಯೂಸ್ ಮಾಡ್ತಾ ಇದ್ದೀರಿ. ಸೊ ನೀವು ಒಂದು ಯೂಸ್ ಮಾಡುವಂತಹ ವೈಫೈ ಅಂದರೆ ಇಂಟರ್ನೆಟ್ ಹಾಗೂ ನಿಮ್ಮ ಒಂದು ಡಿವೈಸ್ ಕನೆಕ್ಟೆಡ್ ಆಗಿರ್ತದೆ. ಸೊ ಯಾವಾಗ VPN ಯೂಸ್ ಮಾಡ್ಕೊಳ್ತೀರೋ ಆಗ ಏನಾಗ್ತದೆ, VPN ಅನ್ನುವಂಥದ್ದು ಒಂದು ಸೆಕ್ಯೂರಿಟಿಯನ್ನು ನೀಡ್ತದೆ ನಿಮ್ಮ ಡಿವೈಸಿಗೆ. ಯುವರ್ ಡಾಟಾ ಟ್ರಾವೆಲ್ಸ್ ಎನ್ಕ್ರಿಪ್ಟ್, ಸೊ ಹ್ಯಾಕರ್ ಕೆನಾಟ್ ರೀಡ್ ಇಟ್. ಸೊ ಈ VPN ಬಳಸೋದರಿಂದಾಗಿ ನಿಮ್ಮ ಒಂದು ಡಾಟಾ ಅನ್ನುವಂಥದ್ದು ಲಾಕ್ ಆಗಿರ್ತದೆ. ಸೊ ಹ್ಯಾಕರ್ಗಳು ಕೆನಾಟ್ ರೀಡ್ ಈಸಿಲಿ. ಈವನ್ ಯುವರ್ ISP ಲೈಕ್ ಜಿಯೋ, ಏರ್ಟೆಲ್ ಕೆನಾಟ್ ಸಿ ವಿಚ್ ಎಕ್ಸಾಕ್ಟ್ ವೆಬ್ಸೈಟ್ ಯು ವಿಸಿಟ್. ದಿ ಓನ್ಲಿ ಸಿ ಯು ಆರ್ ಕನೆಕ್ಟೆಡ್ ಟು ಎ VPN. ಸೊ ಈ ಏರ್ಟೆಲ್ ಜಿಯೋ ಆ್ಯಪ್ಗಳು ಸಮೇತ ಸಹ ನೀವು ಯಾವ ವೆಬ್ಸೈಟನ್ನು ವಿಸಿಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೋಡಲಿಕ್ಕೆ ಆಗೋದಿಲ್ಲ. ಅವರು ಓನ್ಲಿ ನೋಡ್ಬೋದು, ಇದು VPNಗೆ ಕನೆಕ್ಟ್ ಆಗಿದೆ ಅನ್ನೋದನ್ನು. ರಿಮೋಟ್ ವರ್ಕರ್ಸ್ ಕನೆಕ್ಟಿಂಗ್ ಸೇಫ್ಲಿ ಟು ಆಫೀಸ್ ಸಿಸ್ಟಮ್. ಸೊ ಈ ಆಫೀಸ್, ಬಿಸ್ನೆಸ್ ಅಥವಾ ಸ್ಕೂಲ್ ಇಂಥ ಒಂದು ಪ್ಲೇಸ್ಗಳಲ್ಲಿ ಈ ಒಂದು VPN ಅನ್ನುವಂತಹದ್ದು ಮಾಸ್ಟರ್ ಅಂತಲೇ ಹೇಳ್ಬೋದು. ನಮ್ಮ ಒಂದು ಡಾಟಾವನ್ನು ಸೆಕ್ಯೂರ್ ಆಗಿ ಇಡಲೇಬೇಕಾಗ್ತದೆ. ಯಾದರೂ ಹ್ಯಾಕರ್ನ ಕೈಗೆ ಸಿಕ್ಕಿದರೆ ಅದೋ ಗತಿಯಾಗಿ ಹೋಗ್ತದೆ. ಸೊ ಹಾಗೆ ಸಿಗದ ಹಾಗೆ ಮಾಡುವಲ್ಲಿ ಈ VPNಗಳು ತುಂಬ ಸಹಾಯ ಮಾಡ್ತದೆ. ನಿಮ್ಮನ್ನೇ ಈಗ ಉದಾಹರಣೆಯಾಗಿ ತಗೊಳ್ಳೋಣ. ಈಗ ಸ್ಟೂಡೆಂಟ್ಸ್ಗಳು ಯೂನಿವರ್ಸಿಟಿದು ವೆಬ್ಸೈಟ್ ಮನೆಯಿಂದನೇ ನೋಡಿ ತಮ್ಮ ಒಂದು ಮಾರ್ಕ್ಸ್ ಅದು ಇದು ಅಂತ ಹೇಳಿ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ನಮ್ಮ ಒಂದು ಡಿವೈಸ್ ಬೇರೆಯವರಿಗೆ ಖಂಡಿತವಾಗ್ಲೂ ಕಾಣಬಾರ್ದು. ನಮ್ಮ ಒಂದು ಸೆಕ್ಯೂರಿಟಿ ಮುಖ್ಯ ಆಗಿರ್ತದೆ. ಸೊ ಅಲ್ಲಿ ಹಾಗಾಗಿ ಈ VPNಗಳು ಸೆಕ್ಯೂರಿಟಿ ನೀಡುವ ಕೆಲಸವನ್ನು ಮಾಡ್ತದೆ. ಪಬ್ಲಿಕ್ ವೈಫೈಯನ್ನು ಯೂಸ್ ಮಾಡುವಾಗ ಅಂತೂ ಪ್ರೊಟೆಕ್ಷನ್ ತುಂಬಾ ಮುಖ್ಯ. ಸೊ ನಮ್ಮ ಪ್ರೈವಸಿಯನ್ನು ಪ್ರೊಟೆಕ್ಟ್ ಮಾಡುವ ಕೆಲಸವನ್ನು VPNಗಳು ಮಾಡ್ತದೆ. ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿದರೆ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್, PKI. ಥಿಂಕ್ ಆಫ್ ಸೈನಿಂಗ್ ಎ ಲೆಟರ್. ಯು ಸೈನ್ ಇಟ್ ವಿತ್ ಯುವರ್ ಯುನೀಕ್ ಸಿಗ್ನೇಚರ್. ಸೊ ಅದರ್ ನೋ ಇಟ್ಸ್ ರಿಯಲಿ ಫ್ರಮ್ ಯು. ನೀವೇ ಯೋಚನೆ ಮಾಡಿ, ನೀವು ಸಿಗ್ನೇಚರ್ ಮಾಡುವಂತಹದ್ದು ಯುನೀಕ್ ಆಗಿರ್ತದೆ, ಡಿಫ್ರೆಂಟ್ ಆಗಿರ್ತದೆ. ಸೊ ನಿಮ್ಮ ಸೈನನ್ನು ನೋಡಿದ ತಕ್ಷಣವೇ ನಮಗೆ ಕಂಡು ಹಿಡಿಬೋದಾಗಿದೆ ಇದು ನಿಮ್ಮ ಒಂದು ಸೈನ್ ಅಂತ ಹೇಳಿ. ಸೊ ಪ್ರತಿಯೊಬ್ಬರ ಸಿಗ್ನೇಚರ್ ಯುನೀಕ್ ಆಗಿರ್ತದೆ. ಸೊ ಅದೇ ರೀತಿಯಾಗಿ PKI ಯೂಸಸ್ ಡಿಜಿಟಲ್ ಸಿಗ್ನೇಚರ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಟು ಪ್ರೂವ್ ಐಡೆಂಟಿಟಿ ಆನ್ ದ ಇಂಟರ್ನೆಟ್. ಸೊ ಇಂಟರ್ನೆಟ್ನಲ್ಲಿ ಐಡೆಂಟಿಟಿಯನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಈ PKI ಅನ್ನುವಂತಹದ್ದು ಡಿಜಿಟಲ್ ಸಿಗ್ನೇಚರ್ ಅಥವಾ ಸರ್ಟಿಫಿಕೇಟ್ ಆಗಿ ಕೆಲಸ ಮಾಡ್ತದೆ. ವರ್ಕ್ಸ್ ವಿತ್ 2 ಟೈಪ್ಸ್ ಆಫ್ ಕೀ. ಸೊ 2 ಟೈಪ್ಸ್ ಇದೆ. ಪಬ್ಲಿಕ್ ಕೀ ಶೇರ್ಡ್ ವಿತ್ ಎವ್ರಿ ಒನ್, ಪ್ರೈವೇಟ್ ಕೀ ಸೀಕ್ರೆಟ್ ಆ್ಯಂಡ್ ನೋನ್ ಓನ್ಲಿ ಟು ದ ಓನರ್. ಸೊ ಇದರಲ್ಲಿ 2 ಟೈಪ್ಸ್, ಪಬ್ಲಿಕ್ ಮತ್ತು ಪ್ರೈವೇಟ್. ಸೊ ಪಬ್ಲಿಕ್ ಅಂತ ಹೇಳಿದರೆ ಎಲ್ಲರೊಟ್ಟಿಗೆ ಶೇರ್ ಮಾಡುವಂಥದ್ದು, ಪ್ರೈವೇಟ್ ಅಂತ ಹೇಳಿದರೆ ಓನರ್ಗೆ ಮಾತ್ರ ಗೊತ್ತಿರುವಂಥದ್ದು, ಸೀಕ್ರೆಟ್ ಆಗಿರುವಂಥದ್ದು. ಇದರ ಯೂಸಸ್ ಏನಂತ ಹೇಳಿದರೆ ವೆಬ್ಸೈಟ್ ಪ್ರೂವ್ ದೇ ಆರ್ ಜೆನ್ಯೂನ್ ಅಂತ ಹೇಳಿ. ಸೊ ವೆಬ್ಸೈಟ್ಗಳು ಪ್ರೂವ್ ಮಾಡಲಿಕ್ಕೋಸ್ಕರ ಅಂದರೆ ಈ ಒಂದು ವೆಬ್ಸೈಟ್ ಟ್ರಸ್ಟೇಬಲ್ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೋಸ್ಕರ ಈ ಒಂದು VPNಗಳನ್ನು ಬಳಸ್ತಾರೆ. ಯೂನಿವರ್ಸಿಟೀಸ್ ಇಶ್ಯೂ ಡಿಜಿಟಲ್ ಸರ್ಟಿಫಿಕೇಟ್ ಲೈಕ್ ಡಿಗ್ರೀಸ್ ದ್ಯಾಟ್ ಕೆನಾಟ್ ಬಿ ಫಾರ್ಗೆಡ್. ಸೊ ಇಮೇಲ್ ಎನ್ಕ್ರಿಪ್ಷನ್, ಸೈನಿಂಗ್ ಇವುಗಳೆಲ್ಲ ಯೂಸಸ್ ಅಂತಲೇ ಹೇಳಬಹುದು. ಇನ್ನು SS ಮತ್ತು TLS ಎನ್ಕ್ರಿಪ್ಷನ್ ಲೇಯರ್ ಬೇಸಿಸ್ ಆಫ್ HTTPS ಅಂತ ಹೇಳಿ. ಸೊ ಈಗ ಅದನ್ನು ನೋಡ್ಕೊಂಡು ಬರೋಣ. SSL ಅಂತ ಹೇಳಿದರೆ ಫುಲ್ ಫಾರ್ಮ್ ಸೆಕ್ಯೂರ್ ಸಾಕೆಟ್ ಲೇಯರ್ ಆ್ಯಂಡ್ TLS ಅಂತ ಹೇಳಿದರೆ ಟ್ರಾನ್ಸ್ಫರ್ ಲೇಯರ್ ಸೆಕ್ಯೂರಿಟಿ. ಆಲ್ ಪ್ರೋಟೋಕಾಲ್ ದ್ಯಾಟ್ ಎನ್ಕ್ರಿಪ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ ಯುವರ್ ಬ್ರೌಸರ್ ಆ್ಯಂಡ್ ಎ ವೆಬ್ಸೈಟ್. ನೀವು ಯೂಸ್ ಮಾಡುತ್ತಿರುವಂತಹ ಒಂದು ವೆಬ್ಸೈಟ್ ಹಾಗೂ ನಿಮ್ಮ ಒಂದು ಬ್ರೌಸರ್ನ ನಡುವಿನ ಸೀಕ್ರೆಟ್ ಆದ ಕಮ್ಯುನಿಕೇಷನನ್ನು ಇಟ್ಟುಕೊಳ್ಳುವಂತೆ ಮಾಡಲಿಕ್ಕೆ ಇವುಗಳು ಹೆಲ್ಪ್ ಮಾಡ್ತದೆ. ನಿಮಗೆ ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ HTTPS ಅಂತ ಹೇಳಿದರೆ ಏನು ಅಂತ ಹೇಳಿ. ಸೊ ಎಸ್ ಮೀನ್ಸ್ ಸೆಕ್ಯೂರಿಟಿ ಅಂತ ಹೇಳಿ ನೆನಪಲ್ಲೇ ಇಟ್ಕೊಳ್ಳಿ. ವಿತೌಟ್ SSL ಅಥವಾ TLS ಡಾಟಾ ಪ್ಲೇನ್ ಟೆಕ್ಸ್ಟ್ ಹ್ಯಾಕರ್ ಕ್ಯಾನ್ ರೀಡ್. ಸೊ ಅದಿಲ್ಲದೆ ಹೋದರೆ ಡಾಟಾ ಲೈಕ್ ಪ್ಲೇನ್ ಟೆಕ್ಸ್ಟ್ ಥರ ಇರ್ತದೆ. ಸೊ ಹ್ಯಾಕರ್ಸ್ ಈಸಿಯಾಗಿ ಓದ್ಬೋದು ಅದನ್ನು.
ಆದರೆ ವಿತ್ ಜೊತೆಗೆ ಇದ್ದರೆ ಡಾಟಾ ಸ್ಕ್ರ್ಯಾಂಬಲ್ಡ್, ಹ್ಯಾಕರ್ ಸಿ ನಾನ್ಸೆನ್ಸ್ ಅಂತ ಹೇಳಿದ್ರೆ ಹ್ಯಾಕರ್ಸಿಗೆ ಅರ್ಥ ಆಗದ ರೀತಿಯಲ್ಲಿ ಈ ಒಂದು SSL ಮತ್ತು TLS ನಮ್ಮ ಡಾಟಾವನ್ನು ಇಟ್ಕೊಳ್ತದೆ. ಸೊ ಇದರಿಂದಾಗಿ ಹ್ಯಾಕ್ ಮಾಡುವಂತಹ ಸಾಧ್ಯತೆ ಇಲ್ಲ. ಹ್ಯಾಕರಿಗೆ ಈ ಒಂದು ನಮ್ಮ ಡಾಟಾವನ್ನು ಈಸಿಯಾಗಿ ರೀಡ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ನೋಡಿ. ವೆನ್ ಯು ಲಾಗಿನ್ ಟು ಜಿಮೇಲ್, ಯುವರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಟ್ರಾವೆಲ್ ಥ್ರೂ TLS ಎನ್ಕ್ರಿಪ್ಷನ್. ಸೊ ನೀವೀಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಜಿಮೇಲಿಗೆ ಲಾಗಿನ್ ಆಗ್ತಾ ಇದ್ದೀರಿ ಅಂತ ಹೇಳಿ. ಸೊ ಆಗ ನೀವೇನು ಮಾಡ್ತೀರಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕ್ತೀನಿ. ಅದೇನಾಗ್ತದೆ, ಟ್ರಾವೆಲ್ ಮಾಡ್ತದೆ ಥ್ರೂ ದಿ ಇಂಟರ್ನೆಟ್, ಟ್ರಾವೆಲ್ ಮಾಡ್ತದೆ. TLS ಮತ್ತು ಎನ್ಕ್ರಿಪ್ಷನ್ನ ಮೂಲಕವಾಗಿ ಟ್ರಾವೆಲ್ ಮಾಡ್ತದೆ. ದ್ಯಾಟ್ಸ್ ವೈ ಯು ಸಿ HTTP ಆ್ಯಂಡ್ ಲಾಕ್ ಇನ್ ದ ಪ್ರೋಸೆಸ್. ಸೊ ಅದರಿಂದಾಗಿ ನಮಗೆ HTTPS ಅಂತ ಬರುವಾಗ ಸ್ವಲ್ಪ ಲಾಕ್ ಆಗಿದೆ ಅಂತ ಹೇಳಿ ತೋರಿಸ್ತದೆ. ಎಕ್ಸಾಮ್ ಪಾಯಿಂಟಿಗೆ ಹೇಳೋದಾದರೆ HTTPS ಈಸ್ ಈಕ್ವಲ್ ಟು HTTP ಪ್ಲಸ್ SSL ಅಥವಾ TLS ಸೆಕ್ಯೂರ್ಡ್. ಅದೇ ಹೇಳಿದೆ ಅಲ್ಲ ನಾನು, ಎಸ್ ಅಂತ ಹೇಳಿದರೆ ಸೆಕ್ಯೂರಿಟಿ, ಸೆಕ್ಯೂರ್ ಅನ್ನುವಂತಹ ಪದವನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಿಗೆ ಬರಲಿಕ್ಕೆ ಈಸಿ ಆಗ್ತದೆ. ಸೊ ಕ್ವಿಕ್ ರೀಕ್ಯಾಪ್ ಮಾಡ್ಕೊಳ್ಳೋಣ. VPN ಅಂತ ಹೇಳಿದರೆ ನಮ್ಮ ಒಂದು ಡಾಟಾವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲಿಗೆ ಲೈಬ್ರರಿಯಲ್ಲಿ ನೀವು ಪಬ್ಲಿಕ್ ವೈಫೈನ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಬೇರೆಯವರು ಥ್ರೂ ದಿ ಇಂಟರ್ನೆಟ್ ನೀವು ಓಪನ್ ಮಾಡಿದ ವೆಬ್ಸೈಟನ್ನು ನೋಡುವ ಚಾನ್ಸಸ್ ಇರ್ತದೆ. ಬಟ್ ಈ VPNಗಳು ಅವುಗಳನ್ನು ತಡೀತದೆ. ಸೊ PKI ಅಂತ ಹೇಳಿದರೆ ಇದು ಒಂದು ರೀತಿಯ ಡಿಜಿಟಲ್ ಸಿಗ್ನೇಚರ್ ಹಾಗೆ ಸರ್ಟಿಫಿಕೇಟ್ ಇದ್ದಾಗೆ ಟ್ರಸ್ಟೇಬಲ್ ಆಗಿರ್ತದೆ. SSL ಅಥವಾ TLS ಅಂತ ಹೇಳಿದರೆ ಇಟ್ ಈಸ್ ಎ ಎನ್ಕ್ರಿಪ್ಷನ್ ಲೇಯರ್. ನಿಮ್ಮ ಒಂದು ಬ್ರೌಸರನ್ನು ಲಾಕ್ ಮಾಡ್ತದೆ, ಸೆಕ್ಯೂರ್ ಆಗಿ ಇಟ್ಟುಕೊಳ್ತದೆ, ಹ್ಯಾಕರ್ನಿಂದ ಬಚಾವ್ ಮಾಡ್ತದೆ.